ಮಂಗಳೂರು ಜಂಕ್ಷನ್ ರೈಲ್ವೆ ನಿಲ್ದಾಣ, ಮಂಗಳೂರು ಸೆಂಟ್ರಲ್ ಹಾಗೂ ಉಡುಪಿ ರೈಲು ನಿಲ್ದಾಣಗಳಲ್ಲಿ ದೂರದೂರಿನಿಂದ ಬರುವ ರೈಲು ಪ್ರಯಾಣಿಕರಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯು ನಿಗದಿಪಡಿಸಿದ ರಿಕ್ಷಾ ಹಾಗೂ ಟ್ಯಾಕ್ಸಿ ದರಕ್ಕಿಂತ ಹೆಚ್ಚಿನ ದರ ವಸೂಲಿ ಮಾಡುತ್ತಿದ್ದಾರೆ. ಇದು ಪ್ರಯಾಣಿಕರಿಗೆ ತುಂಬಾ ಹೊರೆಯಾಗಿ ಪರಿಣಮಿಸಿದೆ. ಭಾರತ ಒಂದು ವಿಶಾಲವಾದ ದೇಶ. ಇಲ್ಲಿ ಭಾರತೀಯ ರೈಲ್ವೆ ಲಕ್ಷಾಂತರ ಭಾರತೀಯರ ಜೀವನಾಡಿಯಾಗಿದೆ. ಪ್ರತಿನಿತ್ಯ ಕೋಟ್ಯಾಂತರ ಜನರು ರೈಲುಗಳನ್ನು ಆಶ್ರಯಿಸುವ ಮೂಲಕ ತಮ್ಮ ದೈನಂದಿನ ಸಾರಿಗೆಯಾಗಿಸಿಕೊಂಡಿದ್ದಾರೆ. ಆದರೆ ಮಂಗಳೂರು ಜಂಕ್ಷನ್, ಮಂಗಳೂರು ಸೆಂಟ್ರಲ್ ಹಾಗೂ ಉಡುಪಿ ರೈಲು ನಿಲ್ದಾಣಗಳಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿ ಡೆಸ್ಕ್ ಕೂಡ ಇಲ್ಲ. ಆದುದರಿಂದ ಕನ್ನಡ ಮಾತನಾಡುವವರು ಬಂದರೆ 2 ಅಥವಾ 3 ಪಟ್ಟು ಹೆಚ್ಚುವರಿ ವಸೂಲಿ ಮಾಡುತ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಮಂಗಳೂರು ಜಂಕ್ಷನ್ ಹಾಗೂ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣಗಳ ಹೊರಗಿರುವ ಪ್ರೀಪೇಯ್ಡ್ ರಿಕ್ಷಾ ಕೌಂಟರ್ಗಳಲ್ಲಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರವು ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರವನ್ನು ವಸೂಲಿ ಮಾಡಲಾಗುತ್ತದೆ. ಉದಾಹರಣೆಗೆ, ಮಂಗಳೂರು ಜಂಕ್ಷನ್ನಿಂದ ಪಡೀಲಿಗೆ ಅರ್ಧ ಕಿಲೋಮೀಟರ್ ದೂರವಿದ್ದು ಕನಿಷ್ಠ ದರ 35 ರೂಪಾಯಿ ಬದಲಿಗೆ 60 ರಿಂದ 70 ರೂಪಾಯಿ ಪ್ರೀಪೇಯ್ಡ್ ಚೀಟಿಯನ್ನು ಬರೆದುಕೊಡ್ತಾರೆ. ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಕೇವಲ 1 ರೂಪಾಯಿ ತೆಗೆದುಕೊಂಡೇ ಪೊಲೀಸರು ಪ್ರೀಪೇಯ್ಡ್ ಕೌಂಟರ್ನ ನಡೆಸ್ತಾರೆ. ಇಲ್ಲೂ ಪ್ರೀಪೇಯ್ಡ್ ಕೌಂಟರನ್ನು ಪೊಲೀಸರೇ ನಿರ್ವಹಿಸಬೇಕು ಹಾಗೂ ಹಗಲು ದರೋಡೆಯನ್ನು ನಿಲ್ಲಿಸಬೇಕು. ಇದೇ ನಮ್ಮ ಕಳಕಳಿಯ ವಿನಂತಿ. ಕನ್ನಡ ಬಾರದ ದೂರದೂರಿನಿಂದ ಬಂದ ರೈಲು ಪ್ರಯಾಣಿಕರಿಗೆ 5 ರಿಂದ 10 ಪಟ್ಟು ದರ ವಸೂಲಿ ಮಾಡಲಾಗುತ್ತಿದೆ. ಏನೂ ತಪ್ಪು ನಡೆದಿಲ್ಲ ಎಂಬಂತೆ ವಸೂಲಿ ಮಾಡುತ್ತಾರೆ. ಇತರೆಡೆ ಇರುವ ಹಾಗೆ 1 ರೂಪಾಯಿಯ ಚೀಟಿ ಪಡೆದು ದರ ಸೂಚಿಯಂತೆ ನೀಡುವ ಬದಲು ಇವರು ಯೂನಿಯನ್ ನಿಗದಿಪಡಿಸಿದ ದರವನ್ನೇ ಪ್ರೀಪೇಯ್ಡ್ ಚೀಟಿಯಲ್ಲೂ ಬರೆದು ನೀಡುತ್ತಾರೆ. ಆದರೂ ಅವರು ಅವರ ಮೇಲೆ ಯಾವುದೇ ರೀತಿಯ ಕೇಸ್ ಹಾಗೂ FIR ಆಗ್ತಾ ಇಲ್ಲ. ಪೊಲೀಸರು ಅಂತೂ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಪ್ರಯಾಣಿಕರು ಮನೆ ತಲುಪಿದ ನಂತರ ರೈಲು ನಿಲ್ದಾಣದಿಂದ ಮೀಟರ್ ಹಾಕಿದರೆ ಎಷ್ಟು ದರ ನೀಡಬೇಕಾಗುತ್ತದೆ? ಪ್ರೀಪೇಯ್ಡ್ ಕೌಂಟರ್ನವರು ಹೆಚ್ಚಿನ ದರದ ಚೀಟಿ ಕೊಡುತ್ತಾರೆ. ಪೊಲೀಸರೇ 1 ರೂಪಾಯಿ ತೆಗೆದುಕೊಂಡು ಪ್ರೀಪೇಯ್ಡ್ ಕೌಂಟರ್ ನಡೆಸಬೇಕು. ಇದೀಗ ಹಾಡು ಹಗಲೇ 5 ರೂಪಾಯಿ ತೆಗೆದುಕೊಂಡು ಪ್ರೀಪೇಯ್ಡ್ ಚೀಟಿ ನೀಡಲಾಗುತ್ತದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.